ಮಕ್ಕಳಿಗೆಲ್ಲ ಅನ್ನಿಸ್ತಾ ಇರುತ್ತೆ ನಾವು ಅವ್ರ ಥರ ಆಗ್ಬೇಕಂತ. ಆದರೆ ದೊಡ್ಡವರಾದ್ಮೇಲೆ ನಮಗೇನು ಅನ್ಸುತ್ತೆ, ನಿಮ್ಮನ್ನೆಲ್ಲ ನೋಡಿದಾಗ ನಾವು ನಿಮ್ಮ ಥರ ಮಕ್ಕಳಾಗಿದ್ರೆ ಚೆನ್ನಾಗಿರ್ತಿತ್ತು ಅನ್ಸುತ್ತೆ. ಯಾಕೆ ಅಂತ ಹೇಳಿದ್ರೆ ಮಕ್ಕಳು ನೀವು ಹೇಗಿದ್ದೀರಾ, ನೀವು ಈ ಫಲವತ್ತಾದ ಮಣ್ಣು ಇದ್ದಾಗೆ. ಸೊ ಈಗ ಯಾವುದು ಗಿಡ ಚಿಕ್ಕದ ಬೆಳೀತಾ ಇರುತ್ತಲ್ಲ, ಅದು ನೋಡಿದ್ರೆ ಎಷ್ಟು ಖುಷಿ ಇರುತ್ತೆ ಅಲ್ವಾ. ಒಂದು ದೊಡ್ಡ ಮರ ಆಗೋ ಎಲ್ಲ ಲಕ್ಷಣಗಳು ಆ ಚಿಕ್ಕ ಗಿಡದಲ್ಲಿ ಇರ್ತದೆ. ಹಾಗೆ ನಿಮ್ಮನ್ನೆಲ್ಲ ನೋಡಿದಾಗ ನಮಗೆ ಒಂದು ಖುಷಿ ಆಗೋದು ಅಂತ ಹೇಳಿದ್ರೆ, ನೀವೆಲ್ಲ ಮುಂದೆ ನಮ್ಮ ಜನ್ರೇಷನ್ ಆದಮೇಲೆ ನೆಕ್ಸ್ಟ್ ಜನ್ರೇಷನ್ ಇರ್ತಿರಲ್ಲ, ನೀವು ನಮಗಿಂತ ಚೆನ್ನಾಗಿ ಇನ್ನೂ ಬುದ್ಧಿವಂತರಾಗಬೇಕು, ನಮಗಿಂತ ಹೆಚ್ಚಿನ ರೀತಿಯಲ್ಲಿ ನಾಲೆಡ್ಜ್ ಪಡ್ಕೋಬೇಕು, ಮತ್ತು ಈ ದೇಶಕ್ಕೆ ನಿಮ್ಮಿಂದ ಕೊಡುಗೆ ಸಿಗಬೇಕು. ಸೊ ಅದು ಬಹಳ ಮುಖ್ಯ. ಮತ್ತು ತಾವೆಲ್ಲರೂ ಸಹ ಬೇರೆ ಬೇರೆ ಶಾಲೆಗಳಿಂದ ಬಂದಿದ್ದೀರಿ. ಇದು ಇಂಟರ್ ಸ್ಕೂಲ್ ಕಾಂಪಿಟೇಷನ್ ಆಗಿರೋದ್ರಿಂದ ಕೌಟಿಲ್ಯ ಸ್ಕೂಲ್ ಒಂದು ಹೋಸ್ಟ್ ಮಾಡ್ತಾ ಇದ್ದಾರೆ, ಬೇರೆ ಶಾಲೆಯಿಂದ ಬಂದಿರ್ತೀರಿ. ಸೊ ನಿಮಗೆ ಏನೊಂದು ಕಂಪ್ಯಾರಿಸನ್ ಸಿಗುತ್ತೆ ಇಲ್ಲಿ, ಏನು ಯಾವ ಥರ ಕಾಂಪಿಟೇಷನ್ ಇದೆ ಮತ್ತು ಯಾವ ಯಾವ ಈವೆಂಟ್ಗಳಲ್ಲಿ ನೀವು ಪಾರ್ಟಿಸಿಪೇಟ್ ಮಾಡ್ತೀರಿ. ಸೊ ಇವತ್ತು ಹೇಳ್ತಾ ಇದ್ರು ಪ್ರಿನ್ಸಿಪಲ್ ಮ್ಯಾಮ್, ಕನ್ನಡ ಒಂದು ಪೊಯಮ್ ರಿಸೈಟ್ ಇದೆ, ಇಂಗ್ಲೀಷ್ ಇದೆ, ಡ್ರಾಯಿಂಗ್ ಮತ್ತು ಕಲ್ಚರಲ್ ಆ್ಯಕ್ಟಿವಿಟೀಸ್, ಸ್ಪೋರ್ಟ್ಸ್ ಎಲ್ಲ ಈ 3 ಡೇಸಲ್ಲಿ ನಡೆಯುತ್ತೆ. ಸೊ ಈ ರೀತಿಯ ಕಾರ್ಯಕ್ರಮವನ್ನು ಈ ಶಾಲೆಯಲ್ಲಿ ಆಚರಣೆ ಮಾಡ್ತಾ ಇರೋದು ನನಗೆ ಬಹಳ ಸಂತೋಷದ ವಿಷಯ. ಯಾಕೆ ಅಂತ ಹೇಳಿದ್ರೆ ಬೇರೆ ಶಾಲೆಯ ಮಕ್ಕಳನ್ನು ತಮ್ಮ ಶಾಲೆಯ ಮಕ್ಕಳ ಜೊತೆ ಒಂದು ಇನ್ವಾಲ್ವ್ ಮಾಡ್ಕೊಳ್ಳೋದು, ಇದು ಒಂದು ಉದಾತ್ತ ಚಿಂತನೆಯನ್ನು ನಮ್ಮಲ್ಲಿ ಉಂಟಾಗುತ್ತೆ. ಯಾಕೆ ಅಂತ ಹೇಳಿದ್ರೆ ನಾವು ಎಲ್ಲ ಶಾಲೆಗಳನ್ನು ಸಹ ಪ್ರತಿಸ್ಪರ್ಧಿಯಾಗಿ ನೋಡ್ತಾ ಇರ್ತೀವಿ, ಕಾಂಪಿಟೇಟರ್ ಥರ ನೋಡ್ತಾ ಇರ್ತೀವಿ. ಆದರೆ ಈ ಕೌಟಿಲ್ಯ ಶಾಲೆಯಲ್ಲಿ ನೋಡಿ, ಬೇರೆ ಶಾಲೆಯನ್ನು ಸಹ ಒಂದು ಸಾಮರಸ್ಯದಿಂದ ನಮ್ಮ ಶಾಲೆಗೆ ಕರೆಸಿ ಅಲ್ಲಿ ಒಂದು ಕಾಂಪಿಟೇಷನ್ ಮಾಡ್ತಾರೆ ಅಂತ ಹೇಳಿದ್ರೆ, ಬೇರೆ ಮಕ್ಕಳು ಸಹ ಬೇರೆ ಶಾಲೆಯಲ್ಲಿ ಓದೋ ಮಕ್ಕಳು ನಮ್ಮ ಮಕ್ಕಳ ಥರಾನೇ ಅಂತೇಳಿ ಅವರು ಟ್ರೀಟ್ ಮಾಡ್ತಾ ಇದ್ದಾರೆ. ಸೊ ದಿಸ್ ಇಸ್ ಎ ಗುಡ್ ಸೈನ್. ಇದು ಎಲ್ಲರಿಗೂ ಸಹ ಒಂದು ಮೌಲ್ಯಗಳನ್ನು ಉಂಟು ಮಾಡ್ತಕ್ಕಂಥ ವಿಷಯ ಆಗಿರುತ್ತೆ. ಸೊ ಮುಖ್ಯವಾಗಿ ಏನು ಇವತ್ತು ನೀವೆಲ್ಲ ಮಕ್ಕಳು ಬಂದಿದ್ದೀರಾ, ನೀವು ನಿಮ್ಮ ಶಾಲೆಯನ್ನು ಪ್ರತಿನಿಧಿಸ್ತಾ ಇದ್ದೀರಾ. ಯು ಆರ್ ಆಲ್ ದ ರೆಪ್ರೆಸೆಂಟೇಟಿವ್ ಆಫ್ ಯುವರ್ ಇಂಡಿವಿಜುವಲ್ ಸ್ಕೂಲ್ಸ್. ಸೊ ನೀವು ಇಲ್ಲಿ ಏನು ನಿಮ್ಮ ಪ್ರತಿಭೆಯನ್ನು ತೋರಿಸ್ತೀರಾ, ನಿಮ್ಮ ಟ್ಯಾಲೆಂಟ್ ಇಲ್ಲಿ ಏನು ನೀವು ಎಕ್ಸಿಬಿಟ್ ಮಾಡ್ತೀರಿ, ಸೊ ಅದು ನಿಮ್ಮ ಶಾಲೆಯ ಹಿರಿಮೆಯನ್ನು ಹೆಚ್ಚಿಸುತ್ತೆ. ಸೊ ನಿಮ್ಮ ಶಾಲೆಯಲ್ಲಿ ಯಾರೋ ಶಿಕ್ಷಕರಿದ್ದಾರೆ, ಪ್ರಿನ್ಸಿಪಲ್ ಇದ್ದಾರೆ, ಅಥವಾ ಆ ಶಾಲೆಯನ್ನು ಯಾರು ಅಡ್ಮಿನಿಸ್ಟ್ರೇಟರ್ ಇದ್ದಾರೆ, ಎಲ್ರಿಗೂ ಸಹ ನೀವು ಇಲ್ಲಿ ಒಂದು ಪ್ರಶಸ್ತಿಯನ್ನು ತಗೊಂಡೋದ್ರೆ ಅವ್ರಿಗೆ ನಿಮಗಿಂತ ಜಾಸ್ತಿ ಖುಷಿಯಾಗುತ್ತೆ. ಸೊ ಇದು ಒಂದು ರೆಸ್ಪಾನ್ಸಿಬಿಲಿಟಿ ನಿಮಗೆ, ನಿಮ್ಮ ಪ್ರತಿಭೆಯನ್ನು ತೋರಿಸಲಿಕ್ಕೆ, ನಿಮ್ಮ ಶಾಲೆಯ ಹಿರಿಮೆಯನ್ನು ಹೆಚ್ಚಿಸಲಿಕ್ಕೆ, ಮತ್ತು ನಿಮ್ಮ ಶಾಲೆ ಹೇಗೆ ಈ ಸಮಾಜದಲ್ಲಿ ತನ್ನನ್ನು ತಾನು ಪ್ರತಿನಿಧಿಸ್ತಾ ಇದೆ ಅಂತ ನೀವು ಅದನ್ನು ಪ್ರತಿನಿಧಿಸ್ತಾ ಇದ್ದೀರಿ. ಸೊ ಅದಕ್ಕೆ ಮೊದಲನೇದಾಗಿ ನಿಮ್ಮೆಲ್ಲರಿಗೂ ಸಹ ನಾನು ಧನ್ಯವಾದಗಳನ್ನ ಅರ್ಪಿಸ್ತೇನೆ, ಕೃತಜ್ಞತೆಗಳನ್ನ ಅರ್ಪಿಸ್ತೇನೆ, ಅಭಿನಂದನೆಗಳನ್ನ ಅರ್ಪಿಸ್ತೇನೆ. ಸೊ ಚಿಕ್ಕ ಮಕ್ಕಳಾಗಿಟ್ಕೊಂಡು ನೀವು ಈಗ ಏನು ಅಪ್ಕಮಿಂಗ್ ನೀವು ಬೆಳೀತಾ ಇದ್ದೀರಾ, ನಿಮಗೆ ಒಂದು ಕಿವಿ ಮಾತು ಹೇಳೋದು ಏನಂತ ಹೇಳಿದ್ರೆ, ನೀವು ಕೇವಲ ಒಂದು ಬುಕ್ಕಿಶ್ ನಾಲೆಡ್ಜ್, ಏನೋ ಒಂದು ಬುಕ್ ಓದೋದು, ಎಕ್ಸಾಮ್ ಬರೆಯೋದು, ಆಯಿತಾ, ಅದು ಒಂದು ಪಾರ್ಟ್. ಸೆಕೆಂಡ್ ಪಾರ್ಟ್, ನೀವು ಕಲ್ಚರಲ್ ಆ್ಯಕ್ಟಿವಿಟೀಸಲ್ಲಿ, ಕೋ ಕರಿಕ್ಯುಲರ್ ಆ್ಯಕ್ಟಿವಿಟೀಸ್ನಲ್ಲಿ ಏನು ಪಾಲ್ಗೊಳ್ತೀರಿ, ಅದು ಸಹ 50% ನಿಮ್ಮ ಪರ್ಸ್ನಾಲಿಟಿ ಡೆವಲಪ್ಮೆಂಟ್ಗೆ ಹೆಲ್ಪ್ ಆಗುತ್ತೆ. ಇನ್ನು ಮೂರನೇದಾಗಿ